ನನ್ನ ಹೆಸರು ರಾಮನಾಥ್ ಅಂತ, ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿ. ಸೊ 2016-17ರಲ್ಲಿ ಸ್ಥಾಪನೆ ಆದಂಥ ಈ ಸಂಸ್ಥೆ ರಾಮಾಂಜನೇಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿ 300 ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಸಮೂಹ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್. ಯಾಕೆಂದರೆ ಫಸ್ಟು PUC ಮತ್ತು ಡಿಗ್ರಿನ ಸ್ಟಾರ್ಟ್ ಮಾಡಿ ಇವತ್ತು ಮಹಾದೇವ ಅಂತಾರಾಷ್ಟ್ರೀಯ ಶಾಲೆ ಕೂಡ ಆಗಿದೆ. CBSE ಸಿಲೆಬಸ್ನ ಒಳಗೊಂಡಿರತಕ್ಕಂಥ ಶಾಲೆ ಕೂಡ ಆಗಿದೆ. ಇವತ್ತು ನಮ್ಮ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2500. ಇವತ್ತಿನ ವಿಶೇಷತೆ ಏನು ಅಂತಂದರೆ, ಸೊ ಮಕರ ಸಂಕ್ರಮಣ ಅಂತಲೇ ಹೇಳ್ತೀವಿ. ವರ್ಷಕ್ಕೆ ಒಂದು ಬಾರಿ ನಾವು ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಂಥ ಬೆಳೆನ ಒಂದು ಖುಷಿ ಸಂಭ್ರಮದ ಹಬ್ಬ ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು ಈ ಮಹಾರಾತ್ರಿ ಅಂದರೆ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಸೊ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಮಹಾದೇವ ಸಂಕ್ರಾಂತಿ ಉತ್ಸವ ಅಂತ ಇವತ್ತಿನ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಇದರ ಕಾನ್ಸೆಪ್ಟ್ ಏನು ಅಂತಂದರೆ, ಮಕ್ಕಳ ಅಂದರೆ ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಚಿಣ್ಣರ ಸಂತೆ ಅನ್ನೋ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ, ಸೊ ಅದರಲ್ಲಿ ಏನಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು, ಸೊ ಎಳ್ಳು ಬೆಲ್ಲ ಆಗಿರ್ಬೋದು, ಅವರೆಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇಂಥ ವಸ್ತುಗಳನ್ನು ನಾವು ಮಕ್ಕಳ ಕೈಯಲ್ಲಿ ಮಾರಾಟ ಮಾಡಿಸ್ತಾ ಇದ್ದೀವಿ. ಸೊ ಮಾರಾಟ ಮಾಡಿಸ್ತಿರೋ ಉದ್ದೇಶ ಏನು ಅಂತಂದರೆ, ಇದು ಕಮರ್ಷಿಯಲ್ ಅಲ್ಲ. ಮಾರಾಟ ಮಾಡಿಸ್ತಿರುವಂಥ ಉದ್ದೇಶ, ಸೊ ಅದರಿಂದ ಬಂದಂತಹ ಹಣವನ್ನು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ನಾವು ಒಂದು ಊಟದ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಡಿಸ್ಕಸ್ ಮಾಡಿ, ಸೊ ಒಂದು ಒಳ್ಳೆಯ ಉತ್ತಮ ಕಾನ್ಸೆಪ್ಟ್ ಅಂತ ಹೇಳಿ, ಸೊ ಮಕ್ಕಳು ತಂದಂತಹ ವಸ್ತುಗಳನ್ನು ಮಕ್ಕಳೇ ಬಂದಿರತಕ್ಕಂಥ ಪೋಷಕರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ನಾವು ಅನಾಥಾಶ್ರಮಕ್ಕೆ ಮತ್ತು ವೃದ್ಧಾಶ್ರಮಕ್ಕೆ ಸೊ ನೀಡ್ತಾ ಇದ್ದೀವಿ. ಸೊ ಮತ್ತೆ ಇನ್ನೊಂದು ಏನು ಅಂತಂದರೆ, ಸಂಕ್ರಾಂತಿ ಹಬ್ಬ ಇಂದಿನ ಕಾಲದಲ್ಲಿ ತುಂಬ ವಿಜೃಂಭಣೆಯಿಂದ 2 ದಿನ 3 ದಿನ ಮಾಡುವಂಥ ಹಬ್ಬ ಆಗಿತ್ತು. ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಸೊ ಜನರೇಷನ್ ಚೇಂಜ್ ಆದಂಗೆಲ್ಲ ನಮ್ಮ ಇಂದಿನ ಕಾಲದ ಹಬ್ಬಗಳು ಸೊ ಅಳಿವಿನಂಚಿಗೆ ಹೋಗ್ತಾ ಇದ್ದಾವೆ. ಸೊ ನಾವು ಅದನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು, ಈಗ ಸಿಟಿಗೆ ಹೋದರೆ ಸಂಕ್ರಾಂತಿ ಅಂದರೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಸಂಕ್ರಾಂತಿ ಸೆಟಪ್ಪನ್ನು, ಸೊ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಏನು ಹಳ್ಳಿಗಳನ್ನ ನಾವು ಹಿಂದೆ ಮಾಡ್ತಿದ್ವಿ ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಮಕರ ಸಂಕ್ರಾಂತಿ ಉತ್ಸವ ಅಂತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ. ಸೊ ಇದಕ್ಕೆ 100 ಪೋಷಕರು ಸಹ ಆಗಮಿಸಿದ್ದಾರೆ. ಸೊ ಎಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ಹಬ್ಬಗಳನ್ನ, ನಾಡ ಹಬ್ಬಗಳನ್ನ ನಾವು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟು ಇದು ಆಗಿರ್ತದೆ ಸರ್. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಮಹಾದೇವ ಸಮೂಹ ಸಂಸ್ಥೆ ವತಿಯಿಂದ, ಮಹಾದೇವ ಸಂಸ್ಥೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಮಕ್ಕಳಿಗೆ ಒಂದು ಮೊದಲನೇ ಹಬ್ಬ ಒಂದು ವಿಜೃಂಭಣೆಯಿಂದ ಮಾಡಿ. ನನ್ನ ಹೆಸರು ಲಿಖಿತ್ ರಾಜ್ನಂದ. ನಾಡಿನ ಸಮಸ್ತ ಜನತೆಗೆ ನಮ್ಮ ಮಹಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ತೆ, ನನ್ನ ಹೆಸರು ಮಂಜುರಾಣಿ. ಮಹಾದೇವ ಸಮೂಹ ವಿದ್ಯಾಸಂಸ್ಥೆಗಳ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ. ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದ್ರೆ ಈ ತರ ಇರುತ್ತೆ ಅನ್ನೋ ಒಂದು ಮನದಟ್ಟಾಗುತ್ತೆ ಹೇಗೆ ಅಂತ. ಸೊ ಐ ವಿಶ್ ಎವ್ರಿಬಡಿ a very happy Sankranti, and every year we celebrate it in a unique way, and this time it was children's fair concept. So ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಕಾನ್ಸೆಪ್ಟ್ ಸಂತೆ ಮಾಡೋಣ ಅಂತ ಸರ್ ಹತ್ರ ಮೊದಲು ಮಾತಾಡಿದಾಗ ತುಂಬ ಉತ್ಸಾಹದಿಂದ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮೂಡಿ ಬಂದಿದೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಹಾದೇವ ವಿದ್ಯಾಸಂಸ್ಥೆಯಲ್ಲಿ. ಧನ್ಯವಾದಗಳು. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ LKG ಸ್ಟಡಿ ಮಾಡ್ತಾ ಇದ್ದಾರೆ, ಡೈಮಂಡ್ ಗ್ರೂಪು ಶರದಿ ಅಂತ ಅಂದ್ಬಿಟ್ಟು. ನಮ್ಮ ಮಕ್ಕಳಿಗೆ ಮಕರದ ಸಂಕ್ರಾಂತಿ ಹಬ್ಬ ಅಂತಂದರೆ ಅವ್ರಿಗೆ ಗೊತ್ತಿರಲ್ಲ ಏನು ಅಂತ ಅಂದ್ಬಿಟ್ಟು. ನಾವೆಲ್ಲ ಸಿಟಿಯಲ್ಲಿರೋದು. ನಮ್ಮ ಚಿಕ್ಕ ಮಕ್ಕಳು ಇರೋವಾಗಾದರೆ ನಾವಾದರೆ ಹಸು, ಎತ್ತಿನ ಗಾಡಿ ಅದೆಲ್ಲ ನೋಡಿದ್ವಿ, ಮಕ್ಳು ಯಾವುದು ನೋಡಿರಲ್ಲ. ಅದಕ್ಕೆ ಈ ಸ್ಕೂಲಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೇನು ಮಾಡ್ತಾರೆ, ಮಕ್ಕಳಿಗೆ ಯಾವ್ಯಾವ ಥರ ಏನೇನಕ್ಕೆ ಪೂಜೆ ಮಾಡ್ತಾರೆ, ರಾಗಿ ಬೆಳೆದ್ರೆ ಯಾವ ಥರ ಪೂಜೆ ಮಾಡ್ತಾರೆ, ಅದಕ್ಕೆಲ್ಲ ಏನು ಅಂತ ನಮಗೆ ಗೊತ್ತಿತ್ತು, ಮಕ್ಳಿಗೆ ಗೊತ್ತಿರಲಿಲ್ಲ. ಸ್ಕೂಲಲ್ಲೆಲ್ಲ ತೋರಿಸ್ಕೊಟ್ಟು ಅವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ. ಮತ್ತು ಪೇರೆಂಟ್ಸ್ನ ಕರೆಸಿದ್ದಾರೆ. ಮತ್ತು ಸಂತೆ ಅಂತ ಮಾಡಿದ್ದಾರೆ ಮಕ್ಕಳಿಗೆಲ್ಲ. ಅವರು ಸಂತೆಯಲ್ಲಿ ನಾವು ಹೋಗ್ತಾ ಇದ್ವಿ, ಇವಾಗ ಮಕ್ಳು ಹೋಗಲ್ಲ, ನಾವೆಲ್ಲ ಮನೇಲೆ ಬಿಟ್ಬಿಟ್ಟು ಹೋಗ್ತೀವಿ ಮಕ್ಕಳನ್ನೆಲ್ಲ, ರಿಸ್ಕು ಅಂತ ಅಂದ್ಬಿಟ್ಟು. ಸಂತೆಯಲ್ಲಿ ಯಾವ ಥರ ಕರೀತಾರೆ, ಕಡಲೆಕಾಯಿ ಆ ಥರ, ಹೂವು ಬೇಕಾ ಅದು ಬೇಕಂತ ಮಕ್ಕಳಿಗೆ ಏನಂತಂದರೆ ಅವ್ರ ಬ್ರೈನಲ್ಲಿ ಏನು ಇದು ಮಾಡುತ್ತಂದ್ರೆ ಅವ್ರ ಟ್ಯಾಲೆಂಟು, ಮಕ್ಕಳನ್ನ ಮಾತಾಡಬೇಕು,
ಮಕ್ಳು ಸೈಲೆಂಟ್ ಆಗಿರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಇದರಲ್ಲಿ ಮಾತಾಡ್ರಿ ಅಂತ ಟೀಚರ್ಸ್ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲ ಮಾತಾಡಿ ಇದಿಷ್ಟು ಪ್ರೈಸು ಅಂತ ಹೇಳ್ತಾರೆ. ಅದರಿಂದ ಬರೋ ದುಡ್ಡನ್ನ ಸ್ಕೂಲ್ ಅವರು ಅನಾಥಾಶ್ರಮಕ್ಕೆ ಅವರೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಸ್ಕೂಲ್ಗೂ ಅಷ್ಟೇ, ಸ್ಕೂಲಲ್ಲಿ ಎಲ್ಲಾ ತರದ ಹಬ್ಬಗಳು ಮಾಡ್ತಾರೆ. ಮತ್ತೆ ಟೀಚರ್ಸ್ ಅಷ್ಟೇ, ಪೇರೆಂಟ್ಸ್ ಬಂದ್ರೆ ಅದೇ ತರ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ಏನ್ ಇದ್ ಮಾಡ್ಬೇಕೋ, ಮಕ್ಳು ಯಾವ ತರ ಸ್ಟಡಿ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಈ ಸ್ಕೂಲ್ ಸರ್. ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದಂಥ ಎಲ್ಲ ಶಾಲೆ ಶಿಕ್ಷಕರಿಗೂ ತುಂಬ ಹೃದಯ ಧನ್ಯವಾದ ಅರ್ಪಿಸುತ್ತೇವೆ. ಯಾಕಂದರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಈಗಲಿಂದನೇ ತಿಳುವಳಿಕೆ ನೀಡಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಯಾವ ಶಾಲೆಯಲ್ಲೂ ಖಂಡಿತವಾಗಿ ಯಥೇಚ್ಛವಾಗಿ ಇಲ್ಲೇ ನಡೆಸ್ಕೊಡಲ್ಲ. ಕೆಲವು ಮಕ್ಕಳಿಗೆ ಯಾಕಂದರೆ ಇದು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂದರೆ ಏನು, ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣಗಳನ್ನು ಮಕ್ಕಳಿಂದ ಈಗಲಿಂದನೇ ಬಿತ್ತಬೇಕು ತಲೆಯಲ್ಲಿ. ಈ ಕಾರಣಕ್ಕಾಗಿ ಇದ್ರ ಜೊತೆಗೆ ಒಂದು ಚಿಣ್ಣರ ಸಂತೆ ಅಂತ ಒಂದು ಏರ್ಪಡಿಸಿದ್ದಾರೆ. ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಕಲಿಸಿದ ನಂತರ ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಬರುತ್ತದೆ. ಇವೆಲ್ಲ ಮಕ್ಕಳ ಮೈಂಡಲ್ಲಿ ಬಿತ್ತೋದ್ರಿಂದ ಬಹಳ ಪಾಸಿಟಿವನ್ನು ಕಾರಣಗಳನ್ನು ಮಕ್ಕಳಲ್ಲಿ ಬಿತ್ತುವಂಥ ಕಾರಣ ಆಗ್ತದೆ. ಯಥೇಚ್ಛಾಗಿ ಈ ಶಾಲೆಯಲ್ಲಿ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜಿಸಿರ್ತಾರೆ. ತುಂಬ ಸಂತೋಷ ಆಗ್ತದೆ. ನಮ್ಮ ಮಕ್ಕಳನ್ನ ಇಂಥ ಶಾಲೆಯಲ್ಲಿ ಸೇರ್ಪಡಿಸೋದಕ್ಕಾಗಿ ತುಂಬ ಖುಷಿ ಪಡ್ತೀವಿ.